ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ರೂಪಾಯಿ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಹಣ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚೆನ್ನೈನಲ್ಲಿ 6.3 ಕೋಟಿ ರೂಪಾಯಿ ಹಣವನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಲ್ಲಿ ದರೋಡೆ ಮಾಡಿದಂತಹ ಹಣ ಕೊನೆಗೂ ಕೂಡ ಸಿಕ್ಕಿರುವಂತಹದ್ದು. ಆಂಧ್ರದಲ್ಲಿ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿತ್ತು. 4 ಆರೋಪಿಗಳನ್ನು ತೀವ್ರ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಹಣ ಎಲ್ಲಿಟ್ಟಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಅವರ ಮಾಹಿತಿಯನ್ನು ಆಧರಿಸಿ ಹೋದಂತಹ ಸಂದರ್ಭದಲ್ಲಿ ಚೆನ್ನೈನಲ್ಲಿ 6.3 ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು ಕಳುವಾಗಿದ್ದಂತಹ ಹಣ 7 ಕೋಟಿ 11 ಲಕ್ಷ. ಬೆಂಗಳೂರಿನಿಂದ ಹಣವನ್ನು ಕದ್ದು ಆಂಧ್ರ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ರು. ನಿನ್ನೆ ತಿರುಪತಿಯಲ್ಲಿ ಇಬ್ಬರು ಸೇರಿದಂತೆ ಒಟ್ಟು 4 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಹಣವನ್ನು ಹೇಗೆ ಸರ್ಕ್ಯುಲೇಟ್ ಮಾಡಲಾಗಿತ್ತು, ಎಲ್ಲೆಲ್ಲಿ ಬಚ್ಚಿಡಲಾಗಿತ್ತು ಎಲ್ಲವನ್ನು ಕೂಡ ಆರೋಪಿಗಳು ಪೊಲೀಸರ ಎದುರು ಕಕ್ಕಿದ್ರು. ಅದೇ ಮಾಹಿತಿಯನ್ನು ಆಧರಿಸಿ ಈಗ ಹಣವನ್ನು ರಿಕವರಿ ಮಾಡಲಾಗಿದೆ. ಕೇವಲ 2 ದಿನದಲ್ಲಿ ಬೆಂಗಳೂರು ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಉಳಿದ ಆರೋಪಿಗಳಿಗಾಗಿ ಬೆಂಗಳೂರು ಪೊಲೀಸರು ಬಲೆ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿಸಿಟಿವಿ ಫುಟೇಜು, ಲೊಕೇಶನ್ನು ಎಲ್ಲವನ್ನು ಕೂಡ ಆಧರಿಸಿ ಆಂಧ್ರದ ತಿರುಪತಿಯಲ್ಲಿ ತಲೆಮರೆಸಿಕೊಂಡಂತಹ ದರೋಡೆಕೋರರನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಿತ್ತು. ಎಲ್ಲಿ ಹಣ ಇಟ್ಟಿದ್ದಾರೆ, ಹೇಗೆ ಹಣ ಸಾಗಿಸಿದ್ರು ಎಲ್ಲವನ್ನೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ರು. ಜೊತೆಗೆ ಇನೋವಾ ಕಾರ್ ಕೂಡ ಸಿಕ್ಕಿತ್ತು. ಇದೇ ಇನೋವಾ ಕಾರ್ನಲ್ಲಿಯೇ 7 ಕೋಟಿ 11 ಲಕ್ಷ ರೂಪಾಯಿಯನ್ನು ಇವರು ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ರು. ಈಗ ಹಣ ಸಿಕ್ಕಿರಲಿಲ್ಲ. 2 ದಿನದಲ್ಲಿ ಈ ಪ್ರಕರಣವನ್ನು ಭೇದಿಸುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ.